ವೆರಿ ಫಸ್ಟ್ ಕಂಗ್ರ್ಯಾಚುಲೇಷನ್ ಮಂಜುನಾಥ್ ಅವರೇ. ಥ್ಯಾಂಕ್ಸ್ ಸರ್. ಸೊ ತಮ್ಮ ಕಿರು ಪರಿಚಯ ಕೊಡ್ತೀರಾ? ಹಾಂ, ನನ್ನ ಹೆಸರು ಮಂಜುನಾಥ್ ಅಂತ. ನನ್ನ ತಂದೆ ಹೆಸರು ಸಂತೋಷ್. ನಾನು ಹುಟ್ಟಿ ಬೆಳೆದಿದ್ದೆಲ್ಲ ಯಡ್ರಾಮಿಯಲ್ಲಿ. ನಾನು ಈ ಶಾಲೆಗೆ ಜಾಯ್ನ್ ಮಾಡೋದಕ್ಕೆ ಕಾರಣ ಮೊದಲನೇದು ಪರ್ಸೆಂಟೇಜ್ ನೋಡಿ, ಎರಡನೇದು ಇಲ್ಲಿ ನಾವು ಉತ್ತಮ ಶಿಕ್ಷಣಕ್ಕಾಗಿ, ಮೂರನೇದು ನಮ್ಮ ರಿಲೇಟಿವ್ಸ್ ಆಗಲಿ ಮತ್ತು ನಮ್ಮ ಅಕ್ಕ ತಂಗಿಯವರು ಕೂಡ ಇಲ್ಲೇ ಕಲ್ತಿದ್ದಾರೆ. ಜೊತೆಗೆ ನಮ್ಮ ಅಕ್ಕನ ಪ್ರೋತ್ಸಾಹದಿಂದ ಇಲ್ಲಿ ನಾನು ಬಂದಿರೋದು. ಮೊದಲ ಬಾರಿಗೆ ನಾವು ಕಾಲೇಜಿಗೆ ಬಂದಾಗ ಇಲ್ಲಿನ ಸಿಚುವೇಶನ್ ನೋಡಿದೆ, ಹೆಂಗದ ಹೆಂಗಿಲ್ಲ ಅನ್ಕೆ, ಮತ್ತು ಇಲ್ಲಿನ ಶಿಕ್ಷಣ ಹೆಂಗಿರ್ಬೋದು, ಮುಂದೆ ನಾ ಹೆಂಗೆ ರಿಸಲ್ಟ್ ಮಾಡ್ಬೋದು ಹೆಂಗಿಲ್ಲ ಅನ್ಕೆ ನಾನೇ ಕೇಳ್ಕೊಂಡಾಗ ಇದೊಂದು ಉತ್ತಮ ಶಾಲೆ ಅನ್ನಿಸ್ತೀರಿ. ಮತ್ತು ಮುಂದಿನ ಹೆಜ್ಜೆ ಇಡಬೇಕಂದ್ರೆ ಇಲ್ಲಿನ ಶಿಕ್ಷಣ ಪಡೆದುಕೊಂಡೇ ಮುಂದೆ ಹೆಜ್ಜೆ ಇಡ್ಲಿಕ್ಕೆ ಸಹಾಯಕ ಆಯ್ತು ರೀ. ಮೊದಲ ಮಾರಿಗೆ ಎಲ್ಲ ನಮ್ಮ ಸರ್ಗಳಿಗೂ ಕೂಡ ಥ್ಯಾಂಕ್ಸ್ ಹೇಳಕ್ಕೆ ಬಳಸ್ತೀನಿ ರೀ. ಇಲ್ಲಿ 94 ತೊಗೊಂಡಿದ್ದಕ್ಕೆ ಕಾರಣ ಎಲ್ಲ ನಮ್ಮ ಸರ್ಗಳ ಪರಿಶ್ರಮನೇ ಕಾರಣ ರೀ. ಅರ್ಧಾಗ ಅವರು 50% ಪರಿಶ್ರಮ ಹಾಕ್ರೆ ನಾವು ಅರ್ಧಾಗ 50% ಪರಿಶ್ರಮ ಹಾಕಿನೇ ಹೆಚ್ಚಿಗೆ ಹಾಂ ರೀ ಪರಿಶ್ರಮ ಪಟ್ಟಿಗೆ ಎಕ್ಸಾಮ್ ಬರೆದಿದ್ದಿರೋದು. ಇದು ಮುಂದಿನ ಶಿಕ್ಷಣಕ್ಕಾಗಿ ನಮ್ಮ ದೋಸ್ತರು ಕಾರಣ ರೀ. ನಾ ಪಾಸ್ ಆಗಿದ್ದು ನಂದು ಇಂಗ್ಲೀಷೇ ಪಾಸ್ ಆಗ್ತಿದ್ದಿಲ್ಲ ರೀ. ಕರೆ ಹೇಳ್ಬೇಕಂದ್ರೆ ರೀ, ನಮ್ಮ ದೋಸ್ತನ ನೋಟ್ಸ್ ಅವರು ನಮಗೆ ಕೊಟ್ಟಿರೋಕ್ಕೆ ನಾನು ಪಾಸಾಗಿದ್ದು. ಅರ್ಧಾಗ ನಮ್ಮ ಕ್ಲೋಸ್ ಫ್ರೆಂಡ್ಸ್ ರಾಜು ಆಗಿರ್ಬೋದು ರೀ, ನಾಗರಾಜ್ ರೀ, ಮತ್ತು ಸೋಯಲ್ ರೀ, ಆರಿಫ್ ಆಗಿರ್ಬೋದು, ಸಿದ್ದು ಆಗಿರ್ಬೋದು, ಶರಣು ಆಗಿರ್ಬೋದು, ಎಲ್ಲರೂ ನೈಟ್ ಕ್ಲಾಸಿಗೆ ಬರ್ತಿದ್ದೀವಿ ರೀ. ನೈಟ್ ಕ್ಲಾಸ್ ನಡೆಸ್ತಿದ್ರು ನಮಗೆ ರೀ. ಒಳ್ಳೆ ನಮಗೇನು ತಿಳಿಯಲ್ಲ ಎಲ್ಲ ರಾಜ್ಯಶಾಸ್ತ್ರ ಸರ್ ಹೇಳ್ತಿದ್ವಿ ರೀ, ಕಾಶಿನಾಥ್ ಸರ್ ರೀ. ನಮಗೆ ಒಂದೊಂದು ಸಾರಿ ಏನ್ರಿ ಹೊಸ ಕ್ವಶನ್ಗಳು ಬಂದಿರೋದು ಮತ್ತು ಯಾವ್ಯಾವ ರೀ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಕೂಡ ರೆಫರ್ ಮಾಡ್ತೀವಿ. ಹಾಂ ರೀ, ಸರೇ ನಮಗೆ ರೆಫರ್ ಮಾಡ್ಕೆ ಕೊಡ್ತಿದ್ವಿ ರೀ ಕಾಶಿನಾಥ್ ಸರ್ ರೀ. ಅರ್ಧಾಗ ಮತ್ತು ಅವರಿಗೆ ಹಿಂದೆ ಬ್ಯಾಕ್ ಬೋನ್ ಆಗಿದ್ದಾರೆ ನಮ್ಮ ದೇವೇಂದ್ರ ಸರ್ ರೀ, ಮತ್ತು ಅಧ್ಯಕ್ಷರು ಕಣದಾಳ್ ಸರ್ನು ಕೂಡ ರೀ. ಸೊ ಇಷ್ಟೊಂದು ಪರ್ಸೆಂಟೇಜ್ ಮಾಡಿರಲ್ಲ PUCಯಲ್ಲಿ. ಹಾಂ, ಇದಕ್ಕೆಲ್ಲ ಮೂಲಭೂತ ಕಾರಣ ಏನು, ಜೊತೆಗೆ ನಿಮ್ಮ ಸ್ಟಡಿ ಪ್ಲ್ಯಾನ್ ಯಾವ ಥರ ಇತ್ತು? ಹಾಂ, ನಿಜವಾಗಿ ಹೇಳ್ಬೇಕಂದ್ರೆ ರೀ, ಫಸ್ಟ್ ನಾವು ಹೊಲಕ್ಕೆ ಹೋಗೋದ್ರಿ. ಹಾಂ ರೀ, ಹೊಲಕ್ಕೆ ಹೋಗೋದ್ರಿ. ಎಲ್ಲ ಮುಂಜಾನೆ ಹಿಡಿದು ನಮ್ಮ ಪಪ್ಪರಿಗೊಬ್ಬರಿಗೆ ಕೈ ಫ್ರ್ಯಾಕ್ಚರ್ ಆಗಿತ್ತು ರೀ. ಮತ್ತು ಅಂತರ್ದಾಗ ಕಬ್ಬೊಂದು ಹಾಕ್ಕೊಂಡಿವಿ ರೀ. ಮತ್ತು ಕಬ್ಬಿನ ನೀರು ಬಿಡ್ಲಿಕ್ಕಂದ್ರೆ ಕಬ್ಬು ಒಂದು ಹೇಳಲ್ಲ ರೀ, ಹೌದಿಲ್ಲ ರೀ. ಮತ್ತು ಜೊತೆಗೆ ಹಂಗೆ ಮತ್ತು ಹಿಂದೆ ಬ್ಯಾಕ್ ಬೋನ್ ಯಾರೂ ಇಲ್ಲ ರೀ ನಮ್ಮ ಪಪ್ಪರಿಗೆ. ಅಂದರೆ ನಾವು ಎಡಗೈ ಬಲಗೈ ಆದ್ರೆ ಹಂಗೆ ಇದನ್ನು ಆತನ್ಕೆರೆ ಹೊಲಕ್ಕೂ ಹೋಗೋದ್ರಿ. ಅರ್ಧ ಕಾಯಕ ಮಾಡ್ಕೊತಾನೆ ಒಂದು ವಿದ್ಯಾಭ್ಯಾಸ ಮಾಡ್ತಾರೆ. ಹಾಂ ರೀ, ಮತ್ತು ಸಾಲಿಗೆ ಬರೋದಂತ್ರ ಮತ್ತು ಸುಮ್ಮನೆ ಯಾಕೆ ಸ್ಟಡಿಗೆ ಹಾಳಾತ, ಸುಮ್ಮನೆ ಸಾಲಿಗೆ ಬರೋದು ಯಾಕನ್ಕೆ ಒಂದು ನಡ್ಬರ್ಕ್ ರೀ. ಒಂದು 6-7 ತಿಂಗಳಾಗನ ರೀ ಸ್ವಲ್ಪ ಮೈಂಡ್ ಟೆಸ್ಟ್ ಹಿಂಗೆ ಕೊಡ್ತಾರೆ. ಸಾಲಿ ಬಿಡಂತು 1-2 ತಿಂಗಳು ಏನೂ ಆಗೋಲ್ಲ. ಮತ್ತು ಆಮ್ಯಾಗ ಓದ್ಕೊಂಡ್ರೆ ಆತ ಅನ್ಕೆ ಮತ್ತು ಹಾಗೆ ಹೊಲಕ್ಕೆ ಹೋಗೋದು ಇದು ಮಾಡ್ತಿದ್ದೆ ರೀ. ಮುಂಜಾನೆ ಎಲ್ಲ ಸಾಲಿ ಅದು ಬಿಟ್ಟಿರ್ತಿದ್ದೆ ರೀ. ಮತ್ತು ಸುಮಾರು ಸಾಯಂಕಾಲ 4ಕ್ಕೆ ರೀ, 4ರಿಂದ 11 ತನಕ ಕಬ್ಬಿನ ಲೈನ್ ಬರ್ತಿದ್ವು ರೀ, ಹೌದಿಲ್ಲ ರೀ. ಮತ್ತು ನಮ್ಮ ಎಷ್ಟು ಗಂಟೆ ಸ್ಟಡಿ ಮಾಡ್ತಿದ್ವಿ? ಹಾಂ ರೀ, ಅದೇ ಹೇಳ್ತೀನಿ ರೀ. ನಮ್ಮ ಕನ್ನಡ ಸರ್ ಹೇಳ್ತಿದ್ವು ರೀ, ನೀವು ಸ್ವಲ್ಪ ಪರಿಶ್ರಮ ಪಡ್ರಿ, ಓದೋದು ಒಂದೇ ಅಲ್ಲ ಪರಿಶ್ರಮನೂ ಪಡ್ರಿ, ಹೊಲ್ದಾಗೋದು ದುಡ್ರಿ, ಅದಕ್ಕೇನೋ ಏನೋ ನೆನಪಾರಲ್ಲ ಓದೋದು ನಿಂತ. ಒಂದು 11 ತನಕ ಲೈನ್ ಇರ್ತಿದ್ವಿ ರೀ, ಹೊಲ್ದಾಗ ಹೋಗಿ ಕೆಲಸ ಮಾಡ್ತಿದ್ವಿ ರೀ ಆ ಕಟ್ರಿ. ಮತ್ತು ಸ್ವಲ್ಪ ನಿದ್ದೆ ಅಂದ್ರೆ ಒಂದು 10 ಒಟ್ಟಿಗೆ ಕೆಲಸ ಮುಗಿತೈತೆ ರೀ ಹೊಲ್ದಂದ್ರೆ. 1-2 ಗಂಟೆ ನಿದ್ದೆ ಮಾಡ್ತಿದ್ವಿ ರೀ. ಅವರು ಸರ್ ಹೇಳ್ದಂಗೆ ರೀ 12ಕ್ಕೆ ಎದ್ಕೊಂಡ್ರಿ, ಆವಾಗ ಏನೂ ಡಿಸ್ಟರ್ಬೆನ್ಸ್ ಇರೋಲ್ಲ ಮತ್ತು ಸೈಲೆನ್ಸ್ನೂ ಇರ್ತವೆ, ಓದ್ಕೊಳಕ್ಕೆ ಅನುಕೂಲ ಆತ ಅಂದು ರೀ. ಮತ್ತು ಆವಾಗಿನಿಂದ ಸ್ಟಾರ್ಟ್ ಮಾಡಿದ್ದು ರೀ, ಒಂದು 2 ತಿಂಗಳ ಮುಂಚೆನೇ ರೀ, 2-3 ತಿಂಗಳ ಮುಂಚೆನೇ ರೀ ಗೈಡೆನ್ಸ್ ಮಾಡಿದ್ರಿ ನಮ್ಮ ಸರ್ಗಳೇ ರೀ. ಎಲ್ಲಿ ಚಲೋ ಆಗದ, ಎಲ್ಲಿ ಈ ಒಂದು ಫಲಿತಾಂಶಕ್ಕೆ ನಿಮ್ಮ ಸ್ಟಾಫ್ ಆಗಿರ್ಬೋದು, ಫ್ರೆಂಡ್ಸ್ ಆಗಿರ್ಬೋದು, ಮೇನ್ಲಿ ಪೇರೆಂಟ್ಸ್. ಹಾಂ, ಎಸ್ಪೆಷಲಿ ಏನಂತಂದರೆ ಈ ನಮ್ಮ ಗ್ರಾಮೀಣ ಭಾಗದಲ್ಲಿ ಅಂದರೆ ಭಾಳ ಜನಕ್ಕೆ ಏನಿರ್ತದೆ ಅಂದರೆ, ಈಗ ಸಿಟಿಯಲ್ಲೇ ಓದಿದ ತಕ್ಷಣ ಅಲ್ಲೇ ನಾವು ಹೈಯರ್ಸ್ ಅಂದರೆ ನಾವು ವಿದ್ಯಾಭ್ಯಾಸ ಚೆನ್ನಾಗಿ ಸಿಗುತ್ತೆ. ಸೊ ಒಂದು ಲೋಕಲಿಟಿ ಅಂತಲ್ಲ, ಹಳ್ಳಿಗಾಡದಲ್ಲಿ ಸಿಗೋದಿಲ್ಲ ಅಂತ ಒಂದು ಅಭಿಪ್ರಾಯ ಜನಗಳು. ನಾವೊಂದು ಹೇಳ್ತೀನಿ ರೀ, ಶಿಕ್ಷಣ ಎಲ್ಲ ತೋಲಿ ಕೊಡೋದು ಒಂದೇ ರೀತಿ ರೀ. ಶಿಕ್ಷಣ ಕೊಡೋದು ರೀ, ನಾವು ಕಲಿದ ಮ್ಯಾಗ ಹೋಗಿರ್ತೀರಿ. ಯಾರು ಹೆಂಗೆ ಕಲಿತಾರ, ಯಾರು ಹೆಂಗೆ ಬಳಸ್ಕೋತಾರ ಅವ್ರ ಮ್ಯಾಗ ಡಿಫೆಂಡ್ ರೀ. ಈ ಸದ್ ನಾ ದೊಡ್ಡ ನಗರಕ್ಕೆ ಹಚ್ಚೀನಿ, ನಾನೇ ದೊಡ್ಡವ, ನನ್ನ ಬತ್ತಕ್ಕೆ ಶಿಕ್ಷಣ ಹೆಚ್ಚಿಗದ ಅಂತ ಗರ್ಭ ಬೇಡ್ರಿ. ಹಳ್ಳಿಗಳನ್ನು ರೀ ನಾವು ಹೆಂಗೆ ಕಲಿತೀವಿ ರೀ ಅದ್ರ ಮ್ಯಾಗ ಡಿಫೆಂಡ್ ರೀ. ಎಕ್ಸಾಂಪಲ್ ತೊಳಕ್ಕೆ ನಮ್ಮ ರಾಜನೇ ಬಳಸ್ತೇನೆ ರೀ. ರಾತ್ರಿ ಎಲ್ಲ ಇಲ್ಲಿ ಓದ್ತಿದ್ದಾರೆ, ಓದಿದ್ದು ಬೇರೆ ಕ್ಲಾಸ್ ರೂಮ್ದಾಗ ಹೋಗಿ ಕೂತಿಗೆ ಬೋರ್ಡ್ ಮ್ಯಾಗ ಬಿಡಿಸ್ತಿದ್ದಾರೆ. ಹಾಂ ರೀ, ಒಬ್ಬನೇ ರೀ. ಮತ್ತು ನಾನು ಅವನಂಗೆ ಯಾಕೆ ಮಾಡಬಾರ್ದು, ನಮಗೆ ಒಂಥರ ಅನ್ನಿಸ್ತಾರೆ ಒಂದೊಂದು ತೋಲ್ರಿ.
ಆದ್ರೆ ಅವನು ತೆಗ್ದಾನ ರಿಸಲ್ಟ್ ಉತ್ತಮ 85 ಪರವಾಗಿಲ್ಲ ತೆಗ್ದಾರ. ಅವೆಲ್ಲ ಕಡಿಮೆನೂ ಅಂತಲ್ರಿ ಅವರು ಪರಿಶ್ರಮ. ಅಂದರೆ ಪೇರೆಂಟ್ಸ್ ನಮ್ಮ ಮಕ್ಕಳು ಇಷ್ಟೇ ಪರ್ಸೆಂಟೇಜ್ ಮಾಡಬೇಕು ಅಂತ ಹೇಳ್ಬಿಟ್ಟು ಅವ್ರ ಮೇಲೆ ಒತ್ತಾ ಇರ್ತಾರೆ. ಅಷ್ಟು ತಾಸು ಓದು, ಇಷ್ಟು ತಾಸು ಓದು, ಜಾಸ್ತಿ ಓದಬೇಕು, ಇಷ್ಟು ಪರ್ಸೆಂಟೇಜ್ ತೆಗಿಬೇಕಂತೇಳಿ. ಸೊ ನಿಮ್ಮ ಒಪಿನಿಯನ್ ಏನು ಹೇಳ್ತೀರಾ? ಅಷ್ಟು ತಾಸು ಇಷ್ಟು ತಾಸು ಅಲ್ರಿ, ಒಟ್ಟು ಯಾರು ಬೈದಿರ್ತಾರೆ ಅವು ನಮಗೆ ಒಳ್ಳೆ ಅವು ಏನೋ ಅಕ್ಷತೆ ಕಾಳಿದ್ದಂಗೆ ರೀ. ಹಾಂ ರೀ, ಅವು ಬೈದಿದ್ದು ತಲೆಯಾಗ ಕುಂದ್ರಬೇಕ್ರಿ. ನಮ್ಮ ದೇವೇಂದ್ರ ಸರ್ ಹೇಳ್ತಿದ್ದು ರೀ, ಎದ್ಯಾಗ ಕಿಚ್ಚಿರ್ಬೇಕು ತಲೆಯಾಗ ಹುಚ್ಚಿರ್ಬೇಕಂತಾರೆ. ಯಾರು ಬೈದಿರ್ತಾರೆ ಅವ್ರ ಮುಂದೆ ಎದ್ದು ತೋರ್ಸಂಗೆ ನಾವು ನಿಂದಿರ್ಬೇಕ್ರಿ. ಹಾಂ ರೀ, ಅರ್ಧ ರಿಲೇಟಿವ್ಸ್ ಆಗಿರಲ್ರಿ, ಸರಿ ಆಗಿರಲ್ರಿ, ದೋಸ್ತರೇ ಆಗಿರಲ್ರಿ, ಒಟ್ಟು ನಮ್ಗೆ ಯಾರು ಬೆಳಿಬಾರ್ದು, ಯಾರು ಓದ್ಕೋ ಇವರು ಚಂದ ತೆಗೆಲ್ತೋ. ನಮ್ಮ ಮನೆ ಬಾಜುನೇ ರೀ ನಿನ್ನ ಮಗ ಏನು ತೆಗಿತಾನ, ನಮ್ಮ ತಂಗಿಗೆ ನೋಡಿ ಅಂತ ಬರೀ ತೆಗ್ದಾಳ ಅಂದವರು ಎಕ್ಸಾಂಪಲ್ ಆರು ನಮಗೆ ರೀ. ಹಾಂ ರೀ, ಕಂಪ್ಯಾರಿಸನ್. ಮತ್ತು ಅವರಿಗೆಲ್ಲ ತೋರ್ಸ್ಲಕ್ಕೆ ಇದೊಂದು ಉದಾಹರಣೆ ರೀ ನಮ್ಗೆ. ಹಾಂ ರೀ, ರಿಸಲ್ಟ್ ಕೊಟ್ಟಿರಲ್ಲ. ಹಾಂ, ಅದೇ ಒಂದು ಅವರಿಗೆ. ಇವಾಗ ನೆಕ್ಸ್ಟ್ ಮುಂಬರುವಂಥ ವಿದ್ಯಾರ್ಥಿಗಳಿಗೆ ತಮ್ಮ ಈ ಒಂದು ಕಾಲೇಜ್ ಯಾಕೆ ಅವ್ರು ತೊಗೊಳ್ಬೇಕು, ಇಲ್ಲಿರ್ತಕ್ಕಂಥ ಫೆಸಿಲಿಟೀಸ್ ಏನು, ಕ್ಯಾಂಪಸ್ ಯಾವ ಥರ ಇದೆ? ಹಾಂ, ಸೊ ಅದ್ರ ಬಗ್ಗೆ ನಿಮಗೆ ಉತ್ತಮ ಶಿಕ್ಷಣ ಬೇಕಂದ್ರೆ ರೀ ಯಡ್ರಾಮಿದಾಗ ಅದು ಅತಿ ಉತ್ತಮ ಅಂದ್ರೆ ರೀ ನಮ್ಮ ಕದಂಬ ಕಾಲೇಜ್ ಯಡ್ರಾಮಿ ರೀ. ಮತ್ತು ಇಲ್ಲಿ ಶಿಕ್ಷಕರು ಕೂಡ ಅತ್ಯಮೂಲ್ಯವಾಗಿ ಹೇಳ್ತಾರೆ. ಎಟ್ಟೆಟು ದೂರ ಜೇವರಿಗೆ ನಿಂತ್ರಿ, ಆ ಕಡೆ ದೂರ ಊರು ನಿಂತೂ ಟೀಚರ್ಸ್ಗಳು ಬರ್ತಾರೆ. ಅವರೆಲ್ಲ ಟೈಮ್ ವೇಸ್ಟ್ ಮಾಡಲಾರ್ದೆ ಬರ್ತಾರೆ. ಅವ್ರಿಗೆ ಒಂದೊಂದು ನಿಮಿಟ್ನೂ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಾರೆ. ಆದರೂ ಅವ್ರ ಟೈಮ್ ಟೇಬಲ್ ನೋಡಿಕೆ ರೀ ನಾವರೇ ಬರ್ಬೇಕಿಲ್ರಿ, ಬಂದಕ್ಕೆ ಇಲ್ಲೆಲ್ಲ ಶಿಕ್ಷಣ ಕಲಿಬೇಕು ರೀ. ಮತ್ತು ಮುಂದಿನ ಚಿಕ್ಕಳಿಗೆ ಹೇಳ್ಬೇಕಂದ್ರೆ ರೀ ಎಲ್ಲ ಫೆಸಿಲಿಟಿನೂ ಚಲೋ ಅದ್ರಿ. ಯಾರಿಗೆ ಗರ್ಲ್ಸ್ ಆಲಕ್ರಿ ಬಾಯ್ಸ್ ಆಲಕ್ರಿ ಎಲ್ಲರಿಗೆ ಸಮಾನವಾಗೇ ನೋಡ್ತಾರೆ, ಸಮಾನವಾಗಿ ಶಿಕ್ಷಣ ಕಲ್ಪಿಸ್ತಾರೆ. ಯಾರಿಗೆ ಏನು ತೊಂದರೆ ಆಗಲಾರ್ದಂಗೆ ನೋಡ್ಕೋತಾರೆ. ಮತ್ತು ಒಳ್ಳೆಯ ಉತ್ತಮ ಶಿಕ್ಷಣ ನೀಡುವ ಮುಖಾಂತರ ರೀ ಎಲ್ಲರಿಗೂ ಉತ್ತೀರ್ಣರಾಗುವುದಕ್ಕೆ ರೀ ಮುಂಬರುವುದಕ್ಕೆ ರೀ ಸಹಾಯಕ ಮಾಡ್ತಾರೆ. ಬೆನ್ನೆಲುಬಾಗಿ ನಿಂದಿರ್ತಾರೆ ಎಲ್ಲ ಸರ್ಗಳು. ಈ ಒಂದು ಗ್ರಾಮೀಣ ಭಾಗದ ಮಕ್ಕಳಿಗೆ ಅತ್ಯುತ್ತಮವಾದಂಥ ಒಂದು ಶಿಕ್ಷಣ ಸಂಸ್ಥೆ ಹೇಳ್ಬೋದು. ಹಾಂ ರೀ. ತಮ್ಮ ಮುಂದಿನ ಧ್ಯೇಯ ರೀ ನಮ್ಮ ಮುಂದಿನ ಗುರಿ ರೀ. ಗುರಿ ಹೇಳ್ಬೇಕಂದ್ರೆ ರೀ ನಮ್ಮ ತಂದೆ ತಾಯಿ ಆಸೆ ರೀ ಇದು ಬ್ಯಾಂಕ್ ಮ್ಯಾನೇಜರ್ ಆಗ್ಬೇಕನ್ಕೆ ಆಸೆ ಐತ್ರಿ. ಆದರೆ ನಂದು ಗುರಿ ಏನಂದ್ರೆ ರೀ ಒಂದು PSI ಆಗೋದ್ರಿ. ನನ್ನ ತಂದೆ ತಾಯಿಗೆ PSI ಆಗ್ಬೇಕಂತ ನಂಗೆ ಖುಷಿ ಇರ್ತಾರೆ. ಆದ್ರೆ ಫಸ್ಟ್ ಟೈಮ್ ರೀ ನಾ 10th ರೀ 78 ರಿಸಲ್ಟ್ ತೆಗೆದಿದ್ದೆ ರೀ. ಆವಾಗ ರೀ ನಾ ಹೇಳ್ದೆ ರೀ ರಿಲೇಟಿವ್ಸ್ ರೀ, ನಿಮ್ಮ ತಮ್ಮ ಏನು ತೆಗ್ದಾನ, ನಮ್ಮ ತಂಗಿ ನೋಡು 91 ತೆಗ್ದಾಳ, ಹೀಗೆಲ್ಲ ಅಂದಿದ್ರಿ. ಮನಸ್ಸಿನಾಗ ಕೂತಿತ್ತು ರೀ. ಯಾವಾಗ ನಾ ಈ ಸಾಲಿನೂ ಬೇಡ ಇದೂ ಬೇಡ ಅನ್ಕರಿ ಮನ್ಯಾಗೇ ರೀ ಓದ್ಕೋತ್ರಿ. ಅದು 8 ಗಂಟೆ ಇರ್ಲಕ್ಕೆ ರೀ ಅದು ಲೆಕ್ಕ ಇಲ್ಲ ರೀ. ಮನ್ಯಾಗ ಕೂತು ಶ್ರದ್ಧೆ ಕೊಟ್ಟು ಓದ್ಕೋತ ಕೂತ್ರೆ ಇಂಥವ್ರು ಯಾರ್ಯಾರು ಅಡ್ಬಾಯಿ ಹಾಕ್ತಾರಲ್ಲ ರೀ ಇವರೆಲ್ಲರೂ ಬಾಯಿ ಮುಚ್ಚಿಸ್ಬೋದು ರೀ. ಮತ್ತು ಕರೆ ಅಂದ್ರೆ ರೀ ನಮ್ಮ ತಂದೆ ತಾಯಿ ಗುರಿಗಪ್ಲೇನೇ ರೀ ನಾವು PSI ಹಾಕೋತ ನಮ್ಮ ತಂದೆ ಹೇಳ್ತಿದ್ದಾರೆ, ನಿಂದೇನು PSI ಆಗಲ್ಲ, ಹೈಟ್ ಇಲ್ಲ ಇದು ಇಲ್ಲ ಅಂತಾರೆ. ಮುಂದೆ ಬರಂಗೆ 21ನೇ ಏಜ್ ತನಕ ಇರ್ತಾರೆ ಹೈಟ್ ರೀ. ಒಬ್ರೊಬ್ರು ಆಗಲ್ಲ ಅಂತಾರೆ ರೀ, ಒಬ್ರೊಬ್ರು ಆತು ಅಂತಾರೆ. ಟ್ರೈ ಮಾಡ್ರೆ ಎಲ್ಲ ಆತ್ರಿ, ಮಾಡ್ಬೇಕ್ರಿ, ಅಷ್ಟೇ ಕಿಚ್ಚಿರ್ಬೇಕ್ರಿ ಅಷ್ಟೇ. ಹಾಂ ರೀ. ಇವಾಗ ಬಹಳಷ್ಟು ವಿದ್ಯಾರ್ಥಿಗಳು ಸೆಕೆಂಡ್ PUC ಫೇಲ್ ಆಗಿರ್ತಾರೆ. ಹಾಂ, ಸೊ ಅವ್ರಿಗೆ ಏನು ಸಜೆಷನ್ ಕೊಡ್ತಿರ್ತಾವೆ? ಫೇಲ್ ಆಗಿ ನನಗೆ ಅಟ್ಟೆ ಕುಂದ್ರಲಕ್ಕೆ ಹೋಗ್ಬೇಡ್ರಿ. ಮುಂದೆ ಇದು ಸೆಕೆಂಡ್ PUCನೇ ಲಾಸ್ಟ್ ಸ್ಟೆಪ್ ಅಲ್ರಿ. ನಮ್ಮ ಸರ್ ಹೇಳ್ತಿದ್ದು ರೀ, ಇದೊಂದು ಸೆಕೆಂಡ್ PUC ಮುಗಿದ ಮ್ಯಾಕೆ ಮುಂದೆಲ್ಲ ಮನಾರದ್ರಿ. ಮತ್ತು ಇದು ಒಂದ್ರ ಮ್ಯಾಗೆ ಡಿಫೆಂಡ್ ಆಗ್ಲಿಕ್ಕಾಗಲ್ಲ. ಮುಂದೆ ಎಷ್ಟೋ ಮಂದಿ ಎಕ್ಸಾಂಪಲ್ನೂ ರೀ ಸೆಕೆಂಡ್ PUC ಫೇಲ್ ಆದವ್ರು ರೀ ಮುಂದೆ ಪೊಲೀಸರು ಆದವರು, ಮತ್ತು ಬೇರೆ ಬೇರೆ ಕಾಂಪಿಟೇಟಿವ್ ಎಕ್ಸಾಮ್ದಾಗ ಪಾಸ್ ಆದವ್ರೂ ಎಕ್ಸಾಂಪಲ್ ರೀ. ಅದಕ್ಕೆ ಕಾರಣ ರೀ ನೀವು ಫೇಲ್ ಆಗಿರೋಕ್ಕೆ ಸ್ವಲ್ಪ ಮನಸ್ಥಿತಿ ಕೆಟ್ಟದ್ದು ಮಾಡ್ಕೊಂಡು ಕುಂದ್ರಲಕ್ಕೆ ಹೋಗ್ಬೇಡ್ರಿ. ಅದೇ ತಲೆಯಾಗಿ ಇಟ್ಕೊಂಡು ಮುಂದೆ ಪಾಸಾಗಿ ಒಳ್ಳೆ ರ್ಯಾಂಕ್ ಬರೋ ಮೂಲಕ ರೀ ನಮ್ಮ ಶಾಲೆಗೆ ಒಂದು ಹೆಸರು ತರ್ರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ಫೈನಲ್ ಆಗಿ ನಿಮ್ಗೆ ಈಗ ಎಕ್ಸಾಮ್ ಸ್ಟಾರ್ಟಿಂಗ್ ಇರ್ತಕ್ಕಂಥ ಹುರುಪಾಗಲಿ ಹುಮ್ಮಸ್ಸಾಗಲಿ ಎಕ್ಸಾಮ್ ಹತ್ತಿರ ಬಂದಾಗ ಇರೋದಿಲ್ಲ. ಸೊ ಆ ಮೂಮೆಂಟಲ್ಲಿ ಆ ಒಂದು ಟೈಮ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಮೈಂಡ್ ಸ್ಟ್ರೆಸ್ ಆಗಿರ್ಬೋದು, ಯಾವ ಥರ ನೀವು ಮ್ಯಾನೇಜ್ಮೆಂಟ್ ಮಾಡಿದ್ರಿ? ನಿಜ ಹೇಳ್ಬೇಕಂದ್ರೆ ರೀ ಓದೋದು ಹೆಂಗಂದ್ರೆ ರೀ ಚಂತಾಗ ಬುಕ್ ಹಿಡ್ದಾಗ ಅಷ್ಟೇ ಓದ್ಬೇಕನ್ನೋದು ರೂಲ್ಸ್ ಇಲ್ಲ ರೀ. ಏನು ಮಾಡ್ಬೇಕ್ರಿ, ನೀವು ಓದಿರ್ತೀರಿ, ಓದ್ಮ್ಯಾಗ ಅದು ರಿವಿಜನ್ ಟೈಮ್ ಅನ್ಕೆ ಹಚ್ಚಿರ್ತಾರೆ ರೀ ಒಬ್ರೊಬ್ರು. ರಿವಿಜನ್ ಟೈಮ್ ಕೈಗೆ ಸಿಗಲ್ರಿ ಒಂದೊಂದು ಸಾರಿ ರೀ. ನೀವು ಎಲ್ಲರೇ ಟಾಯ್ಲೆಟ್ಗದು ಹೋದಲ್ಲಿ, ಎಲ್ಲರೇ ಹೊರಗೆ ತಿರುಗಾಡೋರಲ್ಲಿ, ಎಲ್ಲರೇ ಹೊಲಕ್ಕೆ ಹೋದಲ್ಲಿ, ಹಾಗೆ ಮನಸ್ಸಿನಾಗ ಹಾಗೆ ಬೈಪಟ್ಟು ರಿವಿಜನ್ ಅನ್ನೋದಿತ್ತಂದ್ರೆ ರೀ
ಅದು ಒಟ್ಟೊಟ್ಟೆ ತಲೆ ನಿಂತು ನೆನಪಾರಲ್ರಿ. ನೀವು ಇಸೋದು ಓದ್ತೀರಿ ಹಾಗೆ ಈ ಕಡೆ ಹೊರ ತಿರುಗಾಡೋ ಟೈಮ್ದಾಗ ರಿವಿಷನ್ ಆಗ್ತೀರಿ. ಒಂದು 10 ನಿಮಿಷ ಏನಾರ ಕುಲ್ಲ ಸಿಕ್ತಂತ ತಿಳ್ಕೊರಿ ಟೈಮ್ ರೀ, ಅವಾಗೇ ಅರ್ಧ ರಿವಿಷನ್ ಮಾಡ್ಕೊಂಡು ಬಿಡ್ಬೇಕು ರೀ. ಗೊತ್ತಲ್ಲಾರ್ದು ಮತ್ತು ಮನೆಗೆ ಬಂದಕ್ಕೆ ಅದು ನೋಟ್ಸ್ದಾಗ ನೋಡ್ಕೋಬೇಕು ರೀ. ನೋಡ್ಕೊಂಡಾಗ ಮತ್ತು ಅದು ಮತ್ತು ಇನ್ನೊಂದು ಸಾರಿ ರಿವಿಷನ್ ನೀವು ಎಷ್ಟು ರಿವಿಷನ್ ಮಾಡ್ತೀರಿ ಅಷ್ಟು ನಿಮ್ಮ ತಲೆ ಕುಂದಿರ್ತಾರ ಅಂತ ಹೇಳ್ತೀನಿ ರೀ. ಅಂದರೆ ಪ್ರಾಕ್ಟೀಸು. ಹಾಂ. ಅದೇ ರೀತಿ ಇಂದಿನ ಯುವ ಪೀಳಿಗೆ ಯಾವ ಥರ ಇದಪ್ಪ ಅಂತಂದರೆ ಸೋಷಿಯಲ್ ಮೀಡಿಯಾ, ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು, ಯೂಟ್ಯೂಬ್ ಆಗಿರ್ಬೋದು, ಅವುಗಳನ್ನು ಯಾವ ಥರ ಬಳಸ್ಕೊಂಡ್ರೆ ಉತ್ತಮ? ನಿಜ ಹೇಳ್ಬೇಕಂದ್ರೆ ರೀ, ನಾ ಸಾಲಿ ಬಿಡ್ಬೇಕನ್ಕೇ ನಾವು ಮೊದಲಿಕ್ಕೆ ಯೋಚನೆ ಮಾಡಿದ್ದೆ ರೀ 2.5 ತಿಂಗಳು ರೀ. ಮತ್ತು ಅದ್ರಾಗ ಶಿಕ್ಷಣ ಮತ್ತು ಶಾಲೆಗೆ ಹೇಳ್ತಾರಲ್ಲ, ಮತ್ತು ಅದು ಕೇಳಿಸ್ಕೊಬೇಕಲ್ಲ ಅನ್ಕೆ ನಮ್ಮ ತಂದೆ ತಾಯಿ ಹೇಳ್ತಿದ್ದು ರೀ. ಮತ್ತು ನಂದು ಅದೇ ಒಪಿನಿಯನ್ ಇತ್ತು ರೀ, ನಾನು ಕೇಳಿಸ್ಕೋಬೇಕಲ್ಲ, ಇಲ್ಲಿಕಂದು ನಾನು ಫೇಲ್ ಆಗೋ ಪರಿಸ್ಥಿತಿ ಬರ್ತಾ ಅನ್ಕೇನೆ ನಂದು ಇತ್ತು ರೀ. ಆದರೆ ಏನು ಮಾಡಿದ್ರೆ ಇದು ಫೋನ್ದಾಗ ರೀ ಆ್ಯಪ್ಗಳು ಬರ್ತಾವೆ ನೋಡ್ರಿ, ಶಿಕ್ಷಣ ಹೇಳೋರಿ. ಅರ್ಧಾಗ ಒಂದು ಬಿಸ್ನೆಸ್ ಸ್ಟಡಿ ಫುಲ್ ಎಷ್ಟು ಹೇಳಿರ್ತಾರೆ ಅಷ್ಟಕ್ಕಷ್ಟು ಒಟ್ಟು ಕೊಟ್ಟು ಚಾಪ್ಟರ್ದು ಬಿಸ್ನೆಸ್ ಸ್ಟಡಿ ನೋಟ್ಸ್ ಯಾವ್ಯಾವ ಇರ್ತಾವೆ ರೀ ಒಟ್ಟು ಕೊಟ್ಟು ಡೌನ್ಲೋಡ್ ಮಾಡ್ಕೊಂಡಿದ್ದಾರೆ. ಇಲ್ಲಿ ಮಿಸ್ನು ಹೇಳಿದ್ದು ನೆನಪಿರ್ಲಿಕ್ಕಂದ್ರೆ ಅಲ್ಲಿ 2-3 ಸಾರಿ ಕೇಳ್ಕೊಂಡು ಪ್ರಾಕ್ಟೀಸ್ ಮಾಡ್ಬೋದು ರೀ. ಮತ್ತು ರೀ ಬರೀ ನೋಟ್ಸ್ ಬರಿಬೇಕು, ಬರೀ ಫೇರ್ ಬರಿಬೇಕು, ಬರೀ ಇಲ್ಲಿ ಶಾಲೆಗೆ ಎದ್ದು ಕಾಣ್ಬೇಕನ್ಕೆ ಅಲ್ಲಿದ್ದಲ್ಲಿ ಓದ್ಕೊಂಡ್ಕೆ ಅಲ್ಲಿದ್ದಲ್ಲಿ ಹೇಳಬೇಕು, ಬ್ಯಾಡ್ರಿ ಇವೆಲ್ಲ. ಏನಂದ್ರೆ ರೀ ಚಂದ ಕಂಟಿನ್ಯೂ ಪ್ರಾಕ್ಟೀಸ್ ಇಲ್ಲರಿ, ರಿವಿಷನ್ ಇರಲಿ. ಮತ್ತು ಇದ್ರನಿಂತ ತಲೆಯಾಗೂ ಅವು ನಟ್ ಬೋಲ್ಟ್ ಕೂತಂಗೆ ಕೂತು ಬಿಡ್ತಾವ್ರಿ ಅವು. ತಮ್ಮ ಒಂದು ಮುಂದಿನ ಭವಿಷ್ಯಕ್ಕಾಗಿ ಆಲ್ ದಿ ಬೆಸ್ಟ್ ತಿಳಿಸ್ತಾ. ಥ್ಯಾಂಕ್ಸ್ ಸರ್.